ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಪ್ರೀವಿಯಸ್ ವೀಡಿಯೋಸಲ್ಲಿ ತಿಳಿಸಿದಂಥ ಮಾಹಿತಿ ಎಲ್ಲ ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೊಳ್ತೀನಿ. ಇವತ್ತೊಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಲ್ರೆಡಿ ತಿಳಿಸಿದ್ದೀನಿ ಸ್ಕ್ರಿಪ್ಟಿಂಗ್ ಮೆಥಡ್ ಬಗ್ಗೆ. ನಿಮಗೆ ಏನೆಲ್ಲ ಅನಿಸುತ್ತೆ ಅದನ್ನು ಬರಿತಾ ಬನ್ನಿ, ನಿಮ್ಮ ವಿಶಸ್ಸನ್ನು ಬರಿತಾ ಬನ್ನಿ, ಮತ್ತು ಗ್ರ್ಯಾಟಿಟ್ಯೂಡನ್ನು ಬರಿತಾ ಬನ್ನಿ ಅಂತ ಹೇಳಿದ್ದೆ. ಸೊ ಇದೆಲ್ಲ ಒಂದು ಪ್ರಾಕ್ಟೀಸ್ ಆಗಿ ನೀವು ಶುರು ಮಾಡ್ಕೊಂಡಿದ್ದೀರಾ ಅಂತಂದಾಗ ಕೆಲವ್ರಿಗೆ ಸಕ್ಸಸ್ ಆಗಿದೆ, ಕೆಲವ್ರಿಗೆ ಅಲ್ಲೇ ಸ್ಟಕ್ ಆಗಿದ್ದಾರೆ. ಸೊ ಕೆಲವ್ರಿಗೆ ರಿಸಲ್ಟ್ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂತ ನೀವೇ ಅನಲೈಸ್ ಮಾಡೋವಂತಹ ಒಂದು ಮೆಥಡನ್ನು ತಿಳಿಸ್ಕೊಡ್ತೀನಿ. ಈಗ ನೀವು ಬರಿತಾ ಇರ್ತೀರಾ, ಒಂದು ವಿಶ್ ಬಗ್ಗೆನೇ ನೀವು ಏನೋ ಒಂದು ಸೆಂಟೆನ್ಸ್ ಮಾಡಿಕೊಂಡು ಬರಿತೀರಾ ಅಂತ ಅಂದ್ಕೊಳ್ಳಿ. ಈಗ ಒಂದು ಸೆಂಟೆನ್ಸ್ ನೀವು ಬರಿತಾ ಇದ್ದೀರಾ, ನಿಮ್ಮ ವಿಶಸ್ಸನ್ನು ಅದರಲ್ಲಿ ಮೆನ್ಷನ್ ಮಾಡಿರ್ತೀರ. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಒಂದು ಡ್ರೀಮ್ ಜಾಬ್ ಇರ್ಬೋದು, ಅದ್ರ ಬಗ್ಗೆ ಮೆನ್ಷನ್ ಮಾಡಿರ್ತೀರ. ಕೆಲವರು ಅವರ ಅನುಭವ ಏನು ಶೇರ್ ಮಾಡಿದ್ದಾರೆ, ಅವರಿಗೆ ಒಂದು ಭಯ ಬರುತ್ತೆ, ಒಂದು ಕಾನ್ಫಿಡೆನ್ಸ್ ಇರಲ್ಲ. ಈಗ ಒಂದು ನನ್ನ ಡ್ರೀಮ್ ಜಾಬ್ ಬಗ್ಗೆ ನಾನು ಬರಿತಾ ಇದ್ದೀನಿ, ನಾನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ ಅಂತಂದಾಗ ನನಗೆ ಆಲ್ರೆಡಿ ಆ ಜಾಬ್ ಸಿಕ್ಕಿದೆ, ಆಲ್ರೆಡಿ ಆ ಪೋಸ್ಟಲ್ಲಿ ನಾನು ಇದ್ದೀನಿ ಅಂತ ಆ ರೀತಿಯಾದಂಥ ಒಂದು ಸೆಂಟೆನ್ಸನ್ನು ಬರಿಬೇಕು ಅಂತ ನಾನು ಹೇಳಿಕೊಟ್ಟಿದ್ದೆ. ಹಾಗೆ ಬರೆದಾಗ ಅವರ ಮನಸ್ಸಲ್ಲಿ ಒಂದು ಭಯ, ಒಂದು ಗಾಬರಿ ಕಾಡ್ತಾ ಇದೆ ಅಂತ ಅವ್ರು ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಇದು ಸುಮಾರು ಜನರಿಗೆ ಆ ರೀತಿಯಾದಂಥ ಅನುಭವ ಆಗಿರ್ಬೋದು. ಯಾಕೆ ಅಂತಂದರೆ, ನಿಮ್ಮ ಹಳೆಯ ಒಂದು ನೆನಪುಗಳಿರ್ಬೋದು, ಪ್ರೀವಿಯಸ್ಸಲ್ಲಿ ನೀವು ಯಾವುದೋ ಒಂದು ಟ್ರೈ ಮಾಡಿ ಫೇಲ್ಯೂರ್ ಆಗಿದೆ ಅಂತಂದಾಗ ಆ ಫೇಲ್ಯೂರು ನಿಮ್ಮ ಮನಸ್ಸಲ್ಲಿ ಆಳವಾಗಿ ಕೂತ್ಕೊಂಡ್ಬಿಟ್ಟಿರುತ್ತೆ. ಹೇಗೆ ಅಂತಂದರೆ, ಒಂದು ನೆಗೆಟಿವ್ ವಿಚಾರಗಳು ತುಂಬ ನಮಗೆ ಎಫೆಕ್ಟ್ ಮಾಡುತ್ತೆ ನಮ್ಮ ಮೆದುಳಿನ ಮೇಲೆ. ಯಾವುದೇ ನಾವು ಒಂದು ಪಾಸಿಟಿವ್ ವಿಚಾರ ನಾವು ಮ್ಯಾನಿಫೆಸ್ಟ್ ಮಾಡಬೇಕು ಅಥವಾ ಅದ್ರ ಬಗ್ಗೆ ನಾವು ಯೋಚನೆ ಮಾಡಿದಾಗಲೂ ಇಮಿಡಿಯೇಟ್ ಒಂದು ನೆಗೆಟಿವ್ ವಿಚಾರನೂ ಬಂದುಬಿಡುತ್ತೆ. ಸೊ ಈ ರೀತಿ ಆ ಭಯ, ಗಾಬರಿ ನಿಮ್ಮ ಮನಸ್ಸಲ್ಲಿ ಕೂತ್ಕೊಂಡಾಗ ಹೊಸ ಒಂದು ವಿಚಾರ ನೀವು ಬರಿತಾ ಇದ್ದೀರಾ, ನನಗೆ ಆ ಒಂದು ಡ್ರೀಮ್ ಜಾಬ್ ನನಗೆ ಸಿಕ್ಕಿದೆ, ಆಲ್ರೆಡಿ ಆ ಪೋಸ್ಟಲ್ಲಿ ಇದ್ದೀನಿ ಅಂತ ನೀವು ಬರಿತಾ ಇದ್ದಾಗ ಅಲ್ಲಿ ಆ ನೆಗೆಟಿವ್ ಪಾಪಪ್ ಆಗ್ತಾ ಬರುತ್ತೆ. ನಿನ್ನಿಂದ ಆಗಲ್ಲ, ಒಳ ಮನಸ್ಸು, ನಿಮ್ಮ ಮನಸ್ಸಾಕ್ಷಿ ಹೇಳ್ತಾ ಬರುತ್ತೆ, ನಿನ್ನ ಕೈಯಲ್ಲಿ ಆಗಲ್ಲ, ಇದು ಸಾಧ್ಯನಾ? ಯಾಕೆಂದರೆ ಅದು ನಿಮ್ಮ ಒಂದು ದೊಡ್ಡ ಕನಸಾಗಿರುತ್ತೆ. ಆ ಒಂದು ಕೆಲಸವನ್ನು ಪಡ್ಕೊಳ್ಳೋವಂಥದ್ದು, ಆ ಒಂದು ಪರ್ಟಿಕ್ಯುಲರ್ ಕಂಪನಿ ಇರ್ಬೋದು, ಯಾವುದೇ ಒಂದು ಪೋಸ್ಟ್ ಇರ್ಬೋದು, ಗೌರ್ಮೆಂಟ್ ಜಾಬ್ ಇರ್ಬೋದು, ಅದನ್ನು ಪಡ್ಕೊಳ್ಳೋ ಅಂಥದ್ದು ನಿಮ್ಮ ಜೀವನದಲ್ಲಿ ತುಂಬ ಒಂದು ಮುಖ್ಯತ್ವವನ್ನು ಕೊಟ್ಟಿರ್ತೀರ. ಆಗ ನಿಮ್ಮ ಒಳ ಮನಸ್ಸು ಈ ರೀತಿ ಭಯ ಆಲ್ರೆಡಿ ತುಂಬಿಕೊಂಡಿದೆ, ನೆಗೆಟಿವ್ ವಿಚಾರಗಳು ತುಂಬಿಕೊಂಡಿದೆ ಅಂತಂದಾಗ ಆ ಫೇಲ್ಯೂರ್ ಆಲ್ರೆಡಿ ಏನು ನೀವು ಫೇಸ್ ಮಾಡಿರ್ತೀರ, ಅಲ್ಲಿದ್ದಂಥ ಭಯ ನಿಮಗೆ ಇಲ್ಲಿ ಪಾಪಪ್ ಆಗ್ತಾ ಇರುತ್ತೆ. ಸೊ ಅದು ನಿಮ್ಮನ್ನು ಹಿಡಿದಿಟ್ಕೊಳ್ಳುತ್ತೆ. ಸೊ ಫಸ್ಟು ಆ ನೆಗೆಟಿವಿಟಿ ಮತ್ತು ಆ ಭಯವನ್ನು ನೀವು ನಿಮ್ಮ ಮನಸ್ಸಿನಿಂದ ತೆಗಿಬೇಕಾಗತ್ತೆ. ಫಸ್ಟ್ ಎಕ್ಸಸೈಸ್ ನೀವು ಏನು ಮಾಡಬೇಕು ಅಂತಂದರೆ, ಆ ನೆಗೆಟಿವಿಟಿಯನ್ನು ರಿಮೂವ್ ಮಾಡೋವಂತಹ ಪ್ರಾಕ್ಟೀಸನ್ನು ಮಾಡಬೇಕಾಗತ್ತೆ. 7 ದಿನ ಅಥವಾ 11 ದಿನ ಈ ನೆಗೆಟಿವಿಟಿ ರಿಮೂವ್ ಮಾಡೋವಂಥ ಪ್ರಾಕ್ಟೀಸನ್ನು ಶುರು ಮಾಡ್ಕೊಳ್ಳಿ. ಅದಾದ ಮೇಲೆ ಆ ಸ್ಕ್ರಿಪ್ಟಿಂಗ್ ಮೆಥಡನ್ನು ಮತ್ತೆ ಶುರು ಮಾಡಿ. ಫಸ್ಟಿಂದ ಮತ್ತೆ ಬರಿತಾ ಬನ್ನಿ. ಈ ಒಂದು ನೆಗೆಟಿವನ್ನು ರಿಮೂವ್ ಮಾಡೋವಂತಹ ಅಭ್ಯಾಸ ಒಂದು 7ರಿಂದ 11 ದಿನ ಫಸ್ಟು ಪ್ರಾಕ್ಟೀಸ್ ಮಾಡ್ಕೊಂಬಿಡಿ. 11 ದಿನ ಆದಮೇಲೆ ಮಿನಿಮಮ್ ಕೆಲವ್ರಿಗೆ 7 ದಿವಸದಲ್ಲೇ ಅದು ಕ್ಲೆನ್ಸ್ ಆಗಿಬಿಡುತ್ತೆ, ತುಂಬ ಪಾಸಿಟಿವ್ ಚೇಂಜಸ್ ಗೊತ್ತಾಗುತ್ತೆ, ಫೀಲ್ ಆಗುತ್ತೆ. ಆ ರೀತಿ ಆದಾಗ 7 ದಿನ ನೀವು ಪ್ರಾಕ್ಟೀಸ್ ಮಾಡಿದರೆ ಸಾಕು. ನೆಕ್ಸ್ಟ್ ನೀವು ಜರ್ನಲಿಂಗನ್ನು ನೀವು ಶುರು ಮಾಡ್ಬೋದು. ಬಿಗಿನಿಂಗಿಂದ ಮತ್ತೆ ಬರಿತಾ ಬನ್ನಿ. 21 ದಿನ ಆ ಸ್ಕ್ರಿಪ್ಟಿಂಗ್ ಮೆಥಡನ್ನು ಬರಿತಾ ಬನ್ನಿ. ಖಂಡಿತ ನಿಮ್ಮ ನೆಗೆಟಿವಿಟಿ ಎಲ್ಲ ಕ್ಲೆನ್ಸ್ ಆಗಿ ಒಂದು ಹೊಸ ಪಾಸಿಟಿವ್ ಎನರ್ಜಿ ತುಂಬಿರುತ್ತೆ. ಸೊ ನೀವು ಯಾವುದೇ ಒಂದು ವಿಚಾರ ಬರಿತಾ ಇದ್ದೀರಾ ಅಂತಂದರೆ ಆ ನಿಮ್ಮ ಎನರ್ಜಿ ಲೆವೆಲ್ ಹೇಗಿದೆ ಅದು ತುಂಬ ಮುಖ್ಯ ಆಗುತ್ತೆ. ಸೊ ಆ ಒಂದು ಎನರ್ಜಿ ಲೆವೆಲ್ ಹೈ ಫ್ರೀಕ್ವೆನ್ಸಿ ಇದ್ದಾಗಲೇ ನಮಗೆ ರಿಸಲ್ಟ್ ಫಾಸ್ಟಾಗಿ ಬರುತ್ತೆ. ಸೊ ಖಂಡಿತ ಎಲ್ಲರೂ ಟ್ರೈ ಮಾಡಿ. ಯಾರಿಗೆಲ್ಲ ರಿಸಲ್ಟ್ ಬರ್ತಾ ಇಲ್ಲ, ಏನೋ ಒಂದು ಬ್ಲಾಕೇಜ್ ಕ್ರಿಯೇಟ್ ಆಗಿದೆ ಅಂತಂದರೆ ಫಸ್ಟು ಅನಲೈಸ್ ಮಾಡಿ. ಆ ಒಂದು ಭಯ ಏನಿದೆ, ಆ ಗಾಬರಿ ಎಲ್ಲಿಂದ ಬರ್ತಾ ಇದೆ ನಿಮಗೆ, ಅದನ್ನು ಅನಲೈಸ್ ಮಾಡಿಬಿಟ್ಟು
ಆ ವಿಚಾರವನ್ನು ಕ್ಲೆನ್ಸ್ ಮಾಡ್ಕೊಳ್ಳಿ. ಜಸ್ಟ್ ನಿಮ್ಮ ಒಂದು ಬ್ರೀತಿಂಗ್ ಎಕ್ಸಸೈಸಿಂದ ನಾವು ಕ್ಲೆನ್ಸ್ ಮಾಡ್ಬೋದು, ಅಥವಾ ಕೆಲವೊಂದು ಪ್ರಾಕ್ಟೀಸ್ ಅಫರ್ಮೇಷನ್ಸ್ ಇರ್ಬೋದು, ನೀವೇ ಓನಾಗಿ ಅಫರ್ಮೇಷನ್ಸನ್ನು ಮಾಡಿಕೊಂಡು ಕೂಡ ಕ್ಲೆನ್ಸ್ ಮಾಡ್ಕೋಬೋದು. ಯಾಕೆಂದರೆ ನಮ್ಮ 7 ಚಕ್ರದಲ್ಲೂ ಕೂಡ ಒಂದೊಂದು ಚಕ್ರದಲ್ಲೂ ಒಂದೊಂದು ಇಮೋಷನ್ಸ್ ಬ್ಲಾಕ್ ಆಗಿರುತ್ತೆ. ಹಳೆ ಇಮೋಷನ್ಸ್, ನೆಗೆಟಿವ್ ಇಮೋಷನ್ಸು ಒಂದೊಂದು ಚಕ್ರದಲ್ಲೂ ಒಂದೊಂದು ವಿಚಾರಕ್ಕಾಗಿ ಆ ಬ್ಲಾಕೇಜ್ ಅನ್ನೋದು ಕ್ರಿಯೇಟ್ ಆಗಿರುತ್ತೆ. ಸೊ ಫಸ್ಟ್ ನಿಮ್ಮ 7 ಚಕ್ರವನ್ನು ಕ್ಲೆನ್ಸ್ ಮಾಡಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ನೀವು ಏನೇ ಒಂದು ಅಫರ್ಮೇಷನ್ಸ್ ಇರ್ಬೋದು, ಸ್ಕ್ರಿಪ್ಟಿಂಗ್ ಮೆಥಡ್ ಇರ್ಬೋದು, ವಿಜುವಲೈಸೇಷನ್ ಇರ್ಬೋದು, ಟ್ರೈ ಮಾಡಿದಾಗ ಖಂಡಿತ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ. ಸೊ ಈ ಒಂದು ಮೆಥಡ್ ಎಲ್ಲರೂ ಟ್ರೈ ಮಾಡ್ತೀರಾ ಅಂದ್ಕೊಳ್ತೀನಿ. ನೆಗೆಟಿವಿಟಿಯನ್ನು ರಿಮೂವ್ ಮಾಡಿ ಹೊಸ ಎನರ್ಜಿಯನ್ನು ತುಂಬಿಕೊಂಡು ಮ್ಯಾನಿಫೆಸ್ಟ್ ಮಾಡಿ. ನಿಮ್ಮ ಒಪಿನಿಯನ್, ನಿಮ್ಮ ಪ್ರಶ್ನೆ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.